ಅಶ್ವವೇಗ ಡಿಜಿಟಲ್ಗೆ ಸ್ವಾಗತ. ನಾನು ಅಕ್ಷತಾ. ಹೊಸ ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿಗೂ ಮುನ್ನ ಬರುವ ವೈಕುಂಠ ಏಕಾದಶಿ ಹಿಂದೂ ಧರ್ಮದಲ್ಲಿ ಪವಿತ್ರ ದಿನವಾಗಿದೆ. ಈ ದಿನ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಆರಾಧನೆ ಮಾಡುವುದರಿಂದ ಹೆಸರೇ ಸೂಚಿಸುವಂತೆ ಮರಣಾನಂತರ ಮೋಕ್ಷ ಮತ್ತು ವೈಕುಂಠ ಪ್ರಾಪ್ತವಾಗುತ್ತದೆ. ಹಾಗಾದ್ರೆ ಈ ಬಾರಿ ವೈಕುಂಠ ಏಕಾದಶಿ ಯಾವಾಗ ಆಚರಿಸಲಾಗುತ್ತೆ? ಈ ದಿನ ಉಪವಾಸದ ಪ್ರಯೋಜನಗಳೇನು? ಪೂಜಾ ವಿಧಾನಗಳ ಕುರಿತು ನೋಡೋಣ. ಏಕಾದಶಿಯನ್ನ ಹಿಂದೂ ಧರ್ಮದಲ್ಲಿ ಪವಿತ್ರ ದಿನಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. 2025ರ ಮೊದಲ ವೈಕುಂಠ ಏಕಾದಶಿಯನ್ನು ಜನವರಿ 10ರಂದು ಅಂದ್ರೆ ಇಂದು ಆಚರಿಸಲಾಗ್ತಾ ಇದೆ. ವೈಕುಂಠ ಏಕಾದಶಿಯನ್ನ ಪುತ್ರದ ಏಕಾದಶಿ ಅಂತ ಕೂಡ ಕರೀತಾರೆ. ಈ ದಿನದಂದು ಉಪವಾಸ ಮಾಡುವುದರಿಂದ ಯೋಗ್ಯ ಮಗುವಿನ ಜನನವಾಗುತ್ತದೆ ಎಂಬ ನಂಬಿಕೆ ಇದೆ. ವೈಕುಂಠ ಏಕಾದಶಿಯ ಇಡೀ ದಿನ ಭಕ್ತರು ಉಪವಾಸವಿದ್ದು ಜಾಗರಣೆ ಮಾಡ್ತಾರೆ. ಈ ದಿನ ಅನ್ನವನ್ನು ತಿನ್ನುವುದು ಅಥವಾ ಅಕ್ಕಿಯಿಂದ ಮಾಡಿದ ಯಾವುದೇ ಆಹಾರ ಸೇವಿಸುವ ಹಾಗಿಲ್ಲ. ಇದರ ಜೊತೆಗೆ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಮಾಂಸಾಹಾರವನ್ನ ಹಿಂದೂ ಮನೆಗಳಲ್ಲಿ ಕಟ್ಟುನಿಟ್ಟಾಗಿ ನಿಷೇಧಿಸಲಾಗುತ್ತೆ. ಈ ವಿಶೇಷ ದಿನ ವಿಷ್ಣುವಿನ ಅನುಗ್ರಹವನ್ನ ಪಡೆಯಲು ಜನ ಕಟ್ಟುನಿಟ್ಟಿನ ಉಪವಾಸವನ್ನ ಆಚರಿಸುತ್ತಾರೆ. ಏಕಾದಶಿಯನ್ನ ಬಹಳ ಪವಿತ್ರವೆಂದು ಪರಿಗಣಿಸಲಾಗಿದೆ. ಈ ದಿನದಂದು ಭಕ್ತರು ವಿಷ್ಣುವನ್ನ ಸಂತೋಷಪಡಿಸುವ ಮೂಲಕ ತಮ್ಮ ಜೀವನದ ಕೊನೆಯಲ್ಲಿ ಅಂದ್ರೆ ಮರಣದ ನಂತರ ವೈಕುಂಠ ಲೋಕಕ್ಕೆ ಹೋಗಲಿದ್ದಾರೆ ಎಂಬ ನಂಬಿಕೆ ಇದೆ. ಈ ದಿನ ಉಪವಾಸ ಮಾಡುವುದರಿಂದ ನಿಮ್ಮ ಕುಟುಂಬದ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿದೆ. ವೈಕುಂಠ ಏಕಾದಶಿ ನೀವು ಹೇಗೆ ಆಚರಿಸ್ತೀರಿ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ನೋಡ್ತಾ ಇರಿ ಅಶ್ವವೇಗ ಡಿಜಿಟಲ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.